ಈ ನಾಟಕ ಮಾಡೋದಂದ್ರೆ ಎಷ್ಟು ಕಷ್ಟ ಆಕತ್ತಪ್ಪ. ನನಗರ ನಾಟಕ ಮಾಡೋದ್ರಾಗ ಸಾಕಾಗೋಯ್ತು. ಯಾರು ಇಲ್ಲಿ ಒಬ್ಬಾಕೆ ಅದನ್ನು ಮನಸಾರೆ ಮಾತಾಡ್ಕೋವಂಗೆ ಆಗದ ನೋಡು. ಈ ನಾಟಕ ಮಾಡಿ 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 ತಲೆ ಕೆಟ್ಟು ಹೋಗತ್ ನನಗರ. ಇನ್ನು ಎಷ್ಟು ದಿನ ಅಂತ ಈ ನಾಟಕ ಮಾಡಲಿ ನಾನು? 1 ದಿನನ 2 ದಿನನ? ಇನ್ನು ಹಂಗೆ ಮಾಡು 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 ಅಂದ್ರೆ ಅಯ್ಯೋ ದೇವ್ರ, ನಾನು ಆಕಿನ ಅಷ್ಟು ಇಷ್ಟಪಡುವಂಗೆ ನನಗೆ ಆಗಬಾರ್ದು. ಅದನ್ನ ನಾನು ಬಲವಂತವಾಗಿ ಮಾಡ್ಕೊಂಡಂಗೆ ಆಗತ್ತೆ ನನಗೆ. ಏನು ಮಾಡಲಿ ಶಿವಣಿ ನಾನು? ಆಕೆ ಇಷ್ಟ ಅಲ್ದ್ರು ಆಕಿನ ಇಷ್ಟಪಡುವಂಗೆ ಆಗೈತಿ. ಈ ಬಲವಂತದ ಪ್ರೀತಿ ತೋರ್ಸಾಕ ನಾನು ಎಷ್ಟು ಸರ್ಕಸ್ ಮಾಡ್ಬೇಕಲ್ಲ. ನನಗೆ ಸಾಕಾಗಿ ಹೋಗೈತಿ. ಯಾರೂ ಇಲ್ಲ. ಈಗ ಆಕಿ ಮಾಡಾಕಿಟ್ಟವರು ಅಡುಗೆಯಾಗ ಏನಾರ ಹಾಕಬೇಕಲ್ಲ. ಜಾಪಾನ್ ಮಾತ್ರ ಹಾಕಿಬಿಡೋನು. ಆಕಿ ಕುಂತ್ರು ನಿಂತರು ಬರೀ ಬಾತ್ರೂಮ್ದಾಗ ಇರ್ಬೇಕು. ಹಂಗೇನಾದರೂ ಮಾಡಿ ನನ್ನ ಹೆಸರು ನನ್ನ ಗಂಡನ ಮುಂದೆ ತಕ್ಕಬೇಕು ನಾನು ಮತ್ತೀಗ. ಇಲ್ಲ ಅಂದ್ರೆ ನನ್ನ ಗಂಡಗೆ ಆಕಿ ಮ್ಯಾಗ ಎಷ್ಟು ಪ್ರೀತಿ ಬಂದತಿ, ಸೊಸಿ 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 ಅಂತೇಳಿ ಅದನ್ನು ಹೋಗುವಂಗೆ ಮಾಡ್ಬೇಕು. ಹೆಂಗಾದ್ರೂ ಮಾಡಿ ಅಕ್ಕಿ ಮ್ಯಾಗಿರೋ ಪ್ರೀತಿನ ಎಲ್ಲರ ಮನಸ್ಸಿನಾಗಿಂದ ಕಿತ್ತು ಹಾಕ್ಬೇಕು. ಅಕ್ಕಿ ನಿಮ್ಮ ಮನ್ಯಾಗ ದ್ವೇಷ ಮಾಡುವಂಗೆ ಮಾಡ್ಬೇಕು. ಅದಕ್ಕಾಗಿ ಎಲ್ಲ ನಾನು ಇಷ್ಟು ಸರ್ಕಸ್ ಮಾಡಿ ಮನೆಗೆ ಮತ್ತೆ ವಾಪಸ್ ಬಂದಿರೋದು. ನನ್ನ ಗಂಡ ಕರೆಯಕ್ಕೆ ಬರಲಿ ಯಾರ ಬರಲಿ, ಆದ್ರೂ ನಾನು ಸರ್ಕಸ್ ಮಾಡಿ ವಾಪಸ್ ಬಂದಿನಂದ ಮೇಲೆ ಅದ್ರ ತಕ್ಕನಂಗೆ ನಾನು ಮಾಡಬೇಕಲ್ಲ. ಇಲ್ಲಿ ಸುಮ್ಮನೆ ಕುಂತ್ರೆ ಕೆಲಸ ಆಗಂಗಿಲ್ಲ. ನೀವೇನಂತೀರಿ ಫ್ರೆಂಡ್ಸ್? ನಾಟಕ ಮಾಡೋಕೆ ಆಗಂಗಿಲ್ಲಲ್ಲ. ನಾವು ಹೆಂಗಿರ್ತೀವಿ ಹಂಗಿದ್ರೆ ಚಂದ. ಈ ನಾಟಕ ಮಾಡೋಕೆ ಹೋಗೋವಲ್ಲ ಭಾಳ ಕಷ್ಟ ಐತಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವು ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಇನ್ನೂ ಜಾಸ್ತಿ ವ್ಯೂಸ್ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಜಾಸ್ತಿ ವೀಡಿಯೋಗಳನ್ನ ನಾನು ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ. ಸೊ ನನಗೆ ಆರಾಮಿಲ್ಲ ಅಂದರೂ ಕೂಡ ನಾನು ನಿಮಗೋಸ್ಕರ ಅಂತ ವೀಡಿಯೋ ಮಾಡಿ ಹಾಕ್ತಾ ಇರೋದಕ್ಕೆ ಸೊ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ತಾ ಇದ್ದೀನಿ. ಅಂದರೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇದೆ ಅಂತ ನಾನು ಖುಷಿಯಾಗಿ, ನನಗೂ ಬೇಗನೆ ಹುಷಾರಾಗ್ಬಿಡುತ್ತೆ ಅನ್ನೋ ಒಂದು ಖುಷಿ. ವ್ಯೂಸ್ನ ನೋಡಿ ನನಗೆ ಇನ್ನೂ ತುಂಬ ಖುಷಿ ಆಗುತ್ತೆ. ಸೊ ನಾನು ಬೇಗ ಹುಷಾರಾಗ್ಬೋದು, ನಿಮಗೆ ಪಟ ಅಂತ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಸೊ ನನ್ನ ಕಥೆನ ಯಾರೆಲ್ಲ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ. ಹೆಂಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ. ಈ ಅಡಿಯಾಗ ಜಾಪಾನ್ ಮಾತ್ರ ಎಲ್ಲಿಂದ ತಗೊಂಡು ಬರಲಿ ನಾನೀಗ? ಎಲ್ಲಿಂದ ತರಬೇಕು ನನಗಂತೂ ತಿಳಿದಂಗಾಗೈತಲ್ಲ. ಏನು ಮಾಡಲಿ? ಎಲ್ಲಿ ಸಿಗ್ತಾವೆ ಇವು? ದವಾಖಾನೆ ಅಂತಕ್ಕಿರುವಂಥ ಗುಳಿಗೆ ಅಂಗಡಿಯಾಗ ಸಿಗ್ತಾವ. ಈಗ ಅಲ್ಲಿ ಗಂಟ ಹೋಗ್ಬೇಕೇನು ನಾನು? ಅಯ್ಯೋ ದೇವ್ರ, ಈಗ ಗುಳಿಗೆ ತೊಗೊಂಡು ಸಂಡಾಸ್ಕ ಬಂದ್ ಆಗೋಂಗಿದಾವ ಅಂಥ ಗುಳಿಗೆ ನನಂತಕ 10 ಅದಾವ. ಈಗ ನಾನು ಈ ಗುಳಿಗೆ ಹಾಕಿರ ಆಕೆ ಸಂಡಾಸ ಬಂದ್ ಆಗಿಬಿಡ್ತೇನೋ. ಆದ್ರೆ ಅದರಿಂದ ನನಗೇನು ಪ್ರಯೋಜನ? ಏನೂ ಆಗಂಗಿಲ್ಲ. ಆದರೆ ನಾನು ಈ ಗುಳಿಗೆ ಅಕ್ಕಿಗೆ ಹಾಕ್ಬಿಟ್ನಂದ್ರೆ ಆಕೆ ಒಳಗೆ ಹೊರಗೆ ಅಡ್ಡಾಡೋದು ನೋಡಿ ನನಗೆ ಖುಷಿ ಆಗ್ತದೆ. ಅದನ್ನ ಬಿಟ್ಟು ಆಕೆ ಕುಂತ್ಬಿಟ್ರೆ ಆಕೆ ಸಂಡಾಸ ಬರ್ತಿದ್ರೆ ಏನೋ ಒಂದು ಮಾಡಿಕೊಂಡು ಸಂಡಾಸ ಬರೋಂಗೆ ಮಾಡ್ಕೋತಾಳೆ. ಅದು ಆಕೆಗೆ ಲೂಸ್ ಮೋಷನ್ ಹತ್ತಿದ್ರೆ ಹೊರಗೆ ಒಳಗೆ ಅಡ್ಡಾಡೋದು ನೋಡಿ ನನಗೆ ಖುಷಿ ಆಗ್ತದೆ. ಆಕೆ ಗಂಡ ಅಂದರೆ ನನ್ನ ಮಗ ಗುಳಿಗೆ ತಂದು ಕೊಡೋರಾಗ ಹೊತ್ತಾಗ್ತದೆ. ಈಗ ಕರೆಕ್ಟ್ ಪಟಕ್ನ. ಈಗ ಯಾರ ಎಲ್ಲ ಇದು ಹೆಂಗೋ ಬೋಗೋನಿ ಮ್ಯಾಗ ಮುಚ್ಚಿಲ್ಲ, ಬರೀ ಚಮಚ ಇಟ್ಟು ಹೋಗ್ಯಾಳ, ಅದ್ರ ಮ್ಯಾಗಾರ ಮುಚ್ಚಿದಾಳ. ಇದ್ರಾಗ ಹಾಕಿ ಹೋಗ್ಬಿಡೋನು ಪಟ್ ಅಂತೇಳಿ. ಇಲ್ಲೆಲ್ಲ ಇಟ್ಟಿದ್ನಲ್ಲ, ಇಲ್ಲಿ ಸಿಕ್ತಪ್ಪ. ಇಷ್ಟೊಂದು ಹಾಕಕತ್ತನ. ಇಷ್ಟೊಂದು ಹಾಕಿದ್ರೆ ಆಕೆಗೆ ಅಲ್ಲೇ ಕುಂದಿರ್ತಾಳೆನ ಅಂತ ಭಯ ಆಗತ್ತದ. ಇಷ್ಟೊಂದು ಹಾಕ್ಲಿ ಏನು ಅಷ್ಟೇ ಒಂದು 4 ಹಾಕ್ಲಿದ್ರಾಗ ಹಾಕ್ಬಿಡೋನು. ಕುಂದ್ರಲಿ ಬಾತ್ರೂಮ್ದಾಗ. ಯಾರ ಬಂದ್ಕಿಂದಾರ ಜಲ್ದಿ ಹಾಕಿ ಸರಿಬೇಕು ನಾನು ಮತ್ತೆ. ಇಲ್ಲ ಅಂದ್ರೆ ನಾನು ಹಾಕೋದನ್ನ ಏನಾರ ನೋಡಿಬಿಟ್ರೆ ನಾನು ಹಾಕಿ ವೇಸ್ಟನ, ನಾನು ಮಾಡಿ ವೇಸ್ಟನ. ಇಷ್ಟೆಲ್ಲ ಪ್ರಯತ್ನ ಪಟ್ಟು ಮತ್ತು ನಾನೆಲ್ಲರೂ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ. ಪಟಕ್ನ ಹಾಕ್ಬೇಕು. ಅತ್ತೆ ಅಯ್ಯೋ ಹಾಳಾದಕ್ಕೆ ಬಂದ್ಬಿಟ್ಲೇನೋ. ಪಟಕ್ನ ಹಾಕಿ ತೆಗೆದ್ಬಿಡೋಣ ಸರಿ ಕಡೆ. ಹಾಂ ಮದು, ಇಲ್ಲಿ ಅಡುಗೆ ಮನೆಗೆ ಬಂದಿದ್ದ ನೀನಿಲ್ಲದೆ ಅಂತ ನಾನು ಇಲ್ಲಿ ಬಂದರೆ ನೀನು ನನ್ನ ಹುಡುಕಿಡಕತ್ತೇನ? ಎಲ್ಲದಿವ? ಅಯ್ಯ ಅತ್ತಿ, ನೀವೆಲ್ಲ ಅಡುಗೆ ಮನೆ ಆಗದಾರೇನ? ನಾನು ನಿಮ್ಮನ್ನ ಹೊರಗೆ ಅದು ಎಲ್ಲ ಕಡೆ ಹುಡುಕಿ ಬನ್ನಿ. ನೀವು ಅಡುಗೆ ಮನೆಯಾಗ ಏನು ಮಾಡತ್ತಿದ್ರತಿ? ಬಂದೆ ತಡೀರಿ ನಾನು ಅಲ್ಲೇ. ಅಯ್ಯೋ ದೇವ್ರ, ಈ ಹಾಳಾದದ್ದು ಈಗ ಬರ್ಬೇಕೇನ? ಅಲ್ಲ ಹುಡುಗಿ ಕರ್ಕೊಂಬಿಟ್ಟದ ಸಮಾಧಾನ ಇಲ್ದಂಗೆ ಓಡಿ ಬಂದಾಳ ನೋಡು. ಈಕೆ ನಾನು ಏನೋ ಮಾಡತ್ತನಂತ ಕೆಲಸ ಏನಾರ ಅನುಮಾನ ಐತೆ ಆಕಿಗೆ. ಏನು ಮಾಡ್ಲಿಗ? ಇಲ್ಲ ನಕ್ಕೊಂತ ಮಾತಾಡ್ಬೇಕು ಚಂದಾಗ. ಆಕಿಗೆ ಅನುಮಾನ ಬಂದಿರಬಾರ್ದು. ಅವೆಲ್ಲ ಕರ್ಕೊಂಬಿಟ್ಟ ನಾನು ಆಕೆ ಜೊತೆ ಮಾತಾಡ್ಕೊಂತ ನಿಂತು ಅವೇನೋ ಒಂದು 10 ನಿಮಿಷ ಕರಿಗಿ ಬಿಡ್ತಾವ. ಅಯ್ಯೋ ಇಲ್ಲೇ ಅದರೇನ ಅತ್ತಿ? ಹಾಂ, ನೀನಿಲ್ಲದೆ ಅಂತ ನಾನು ಹುಡುಕು ಅಂತ ಬನ್ನವ. ನೀನು ಮಲ್ಕೋ ಅಂತ ಹೇಳಿದ್ನಲ್ಲ, ನೀನು ಮಲ್ಕೊಂಡೇನ ಅಂತ ಅನ್ಕೊನಿ. ಬಂದ ನೀನು ರೂಮ್ನಾಗ ನೋಡಿದ್ನ, ನೀನು ರೂಮ್ನಾಗ ಇರಲಿಲ್ಲ. ಹೊರಗೆ ಬಂದು ನೋಡಿದ್ನಿ, ಹೊರಗೂ ಕಾಣಿಸ್ಲಿಲ್ಲ. ಮತ್ತು ಅಡುಗೆ ಮನೆಗೆ ಏನಾರ ಅದಾಳೇನ ಅಂತ ಅಡುಗೆ ಮನೆ ನೋಡಕ್ಕೆ ಬನ್ನಿ. ಇಲ್ಲಿ ಬರೋದಾಗ ನಿನ್ನ ಧ್ವನಿನ ಕೇಳ್ಸಕತ್ತಿ. ಅದಕ್ಕೆ ಅಲ್ಲೇ ಎಲ್ಲರ ಬರಾಕತ್ತಾಳೇನ ಅಂತ ಅನ್ಕೊನಿ ನಾನು. ನೀನು ನಾನು ಹುಡುಕಾತಿದ್ದೆ, ನಾನು ನೀನು ಹುಡುಕಾತನ. ಒಂದ ಮನೆಯಾಗ ಇಟ್ಕೊಂಡು ಅತ್ತಿ ಸಸಿ ಹುಡುಕಾಟಾಗ್ಬಿಟ್ಟದ ನಮ್ಮದು. ಹೌದು ನೋಡ್ರಿ ಅತ್ತಿ, ನಾನು ಹುಡ್ಕಾಡತ್ತಿದ್ದೀನಿ ರೀ. ಅದು ಏನೋ ಹೇಳಬೇಕಾಗಿತ್ತು ನಿಮ್ಗೆ, ಅದಕ್ಕೆ ಕರೆದ್ನಿ. ಅದು ಇವಾಗ ನೋಡ್ರಿ ನೆನಪ ಬರುವಲ್ತು. ಅದು ಏನೋ ಅಂದ್ರಿ ಅತ್ತಿ. ಏನಂದ್ರು? ಯಾರು ಏನಂದ್ರು? ಯಾರಿಗೆ? ಡಾಕ್ಟರ್ ಅತ್ತಿ, ಮರ್ತಾ ಬಿಟ್ಟಿದ್ನಿ. ತೋರಿಸ್ಕೊಂಬಂದ್ವಲ್ಲ, ಎಲ್ಲ ಆರಾಮೈತಿ, ಏನೂ ತೊಂದರೆ ಇಲ್ಲ ಅಂತಂದರು.
ಮತ್ತು ಅದು ಇದೇ ಪ್ರಾಬ್ಲಮ್ ಆಗಿತ್ತಲ್ಲ ನನಗೆ ಸ್ವಲ್ಪ ಅದು ಎಲ್ಲ ಆರಾಮಾಗೈತಿ, ಇವಾಗ ಏನು ತೊಂದರೆ ಇಲ್ಲ ಅಂತ ಅಂದರು. ಅದನ್ನ ನಿಮ್ಮ ಮುಂದೆ ಹೇಳ್ಬೇಕಂತ ಬಂದ್ರೈತಿ. ಹೌದನ, ಚಲೋ ಆತು ಬಿಡವ, ತೋರಿಸ್ಕೊಂಬಂದೆಲ್ಲ ಆರಾಮಾದ್ರೆ ಅಷ್ಟೇ ಸಾಕು. ಇವಾಗೆಲ್ಲ ಜ್ವರ ಕಡಿಮೆ ಆಗ್ಯಾವಲ್ಲ? ಹ್ಞೂ ರೀತಿ, ಎಲ್ಲ ಕಡಿಮೆ ಆಗ್ಯಾವ್ರಿ. ಆದರೂ ನೀವು ನನಗೆ ಊರಿಂದ ಬಂದ ಮೇಲೆ ವಾಪಸ್ ಬಂದ ಮೇಲೆ ಭಾಳ ಅಂದ್ರೆ ಭಾಳನೇ ಇದನ್ನು ಮಾಡತ್ತೀರಿ. ಎಷ್ಟು ನೀವು ವಾಪಸ್ ಬಂದಮೇಲೆ ನನಗೆ ಇಷ್ಟು ಪ್ರೀತಿ ತೋರಿಸ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ರೀ. ಅತ್ತಿ, ನಾನು ನಿಮ್ಮನ್ನೊಂದು ಕೇಳಿರಿ. ಕೇಳ್ಮದು, ಅದು ಏನಂತೇಳಿ ನನ್ನ ಕೇಳಕ್ಕೆ ಯಾಕೆ ಹಿಂಜರಿತಿದ್ದಿ? ನಾನು ನಿನ್ನ ತಾಯಿ ಅನ್ಕೊಂಡೆ ಹಿಂದೆ ಮುಂದೆ ಯೋಚನೆ ಮಾಡ್ಕೊಳ್ದ ಕೇಳು, ನಾನು ಯಾವುದಕ್ಕೂ ಇಲ್ಲ ಅನ್ನಂಗಿಲ್ಲ. ಅದು ಅತ್ತಿ, ಅದು ಏನಂತಂದ್ರೆ ನಾನು ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ನಿ ಅವಾಗ. ಆದರೆ ಇವಾಗ ನನಗೆ ಅನ್ಸಾಕತ್ತೈತಿ ನಮ್ಮ ಅಪ್ಪ ಅಮ್ಮನ ಒಂದು 2 ದಿನ ಇಲ್ಲೇ ಕರೆಸ್ಕೊಳ್ರಿ. ನೀವು ಹ್ಞೂ ಅಂದ್ರೆ ಅವ್ರನ್ನ ಇಲ್ಲಿಗೆ ಕರೆಸ್ಕೊತೀನಿ, ಇಲ್ಲ ಅಂದ್ರೆ ಇಲ್ಲ ಅತ್ತಿ. ನಿಮ್ಮ ಅಪ್ಪ ನೀವನ ಬೇಡ, ನಮ್ಮನಿಗೆ ಕಳಿಸ್ತಿದ್ದಿ ಅಲ್ಲವಾ ಮಧು? ನಾನು ಏನಾರ ಹಿಂಗೆ ಯಾವಾಗಾರ ಅಂದನು ನಿನಗೆ? ಅವಾಗ ಅಂದಿನಿ, ಅವಾಗಿನ ಸುಮಿತ್ರನ ಬೇರೆ, ಇವಾಗಿನ ಸುಮಿತ್ರನ ಬೇರೆ. ಹಾಂ, ಈಗ ನಾನು ಬದಲಾಗಿದ್ದಾನೆ. ನಾನು ಹಿಂಗೆ ಅವತ್ತೇ ಹೇಳೀನಿ, ನಿಮ್ಮಪ್ಪ ನಿಮ್ಮವನ ಕರೆಸು, ಅವರು ಈ ಮನೆಗೆ ಬಂದಿಲ್ಲ, ಅವರು ಈ ಮನೆಗೆ ಬರಲಿ, ಎಲ್ಲರೂ ನೀನು ಹೆಂಗಿರ್ದಿ ಅನ್ನೋದನ್ನು ನೋಡಲಿ ಅಂತ ಹೇಳಿನಿ. ಆದರೆ ನೀನು ಇಲ್ಲ ಅತ್ತಿ ಬೇಡ ಅಂತ ಅಂದು. ಇವಾಗ ಕರೆಸು, ನಿನ್ಗೆ ಯಾರು ಬೇಡ ಅಂದರು? ನಿಮ್ಮಪ್ಪ ನಿಮ್ಮಮ್ಮನ ಬಂದ 1-2 ದಿನ ಮಗಳ ಮನೆಗೆ ಬಂದ ಇದ್ದು ಹೋಗ್ಲಿ. ಹಾಂ, ಅಯ್ಯೋ ಅತ್ತಿ, ಥ್ಯಾಂಕ್ಸ್ ಅತ್ತಿ. ನಿಮ್ಗೆ ಹೆಂಗೆ ಥ್ಯಾಂಕ್ಸ್ ಹೇಳ್ಬೇಕಂತ ನಂಗೆ ಗೊತ್ತಾಗತ್ತಿಲ್ಲ. ನಂಗೆ ಎಷ್ಟು ಖುಷಿ ಆಗತ್ತೆ ಗೊತ್ತು, ನಮ್ಮಪ್ಪ ನಮ್ಮಮ್ಮನ ಈ ಮನೆ ಕಳ್ಸತ್ತಂತೇಳಿ ನನಗೆ ಭಾಳ ಖುಷಿ ಆಗತ್ತತ್ತಿ, ಭಾಳ ಖುಷಿ ಆಗತ್ತೆ. ನನ್ನ ಜೀವನದಾಗ ಎಷ್ಟು ಸಂತೋಷನ ನಾನು ಯಾವತ್ತು ಒಂದೇ ದಿನದಾಗ ನೋಡೇ ಇಲ್ಲ. ಇವಾಗ ನೀವು ಬದಲಾಗಿರೋದು ಒಂದು ಸಂತೋಷ, ಆದ್ರೆ ಈ ಕಡೆ ನಮ್ಮಪ್ಪ ಅಮ್ಮನ ಮನೆ ಕಳಿಸ್ತಾ ಇದ್ದೀನಿ ಅನ್ನೋದು ಒಂದು ಸಂತೋಷ. ಥ್ಯಾಂಕ್ಸ್ ಅತ್ತಿ. ಅಯ್ಯೋ, ಅದಕ್ಕೆ ಯಾಕೆ ಥ್ಯಾಂಕ್ಸ್ ಹೇಳ್ತೀನಿ ನೀನು? ನಾನು ಏನು ಹೊರಗಿನಾರನ ಥ್ಯಾಂಕ್ಸ್ ಹೇಳಾಕ? ನಾನು ಅತ್ತಿ, ನೀನು ಸೊಸಿ ಅಂದಮೇಲೆ ಈ ಥ್ಯಾಂಕ್ಸ್ ಗಿಂಕ್ಸ್ ಎಲ್ಲ ಯಾಕೆ ಇವು? ಹಾಂ, ನನಗೆ ಧನ್ಯವಾದಗಳು ಅಂತ ಹೇಳಾಕತ್ತೇ ನೀನು? ಹಾಂ, ಅತ್ತಿಗನ ಹೇಳ್ತೇನ? ಸುಬ್ಬಿ ಹೋಗು, ಶಾನ್ ಹೇಳದಿ. ಅಡಿಗೆಲ್ಲ ಆಗೈತೇನೋ ಅಲ್ಲ? ಎಲ್ಲರೂ ಕುತ್ಕೊಂಡು ಊಟ ಮಾಡೋಣ್ರಿ. ಸರಿ ಅತ್ತಿ, ಇವು ಹೆಂಗೋ ರಾತ್ರಿನೂ ಆಗೈತಿ, ಎಲ್ಲರೂ ಕುತ್ಕೊಂಡ ನಡ್ಬರ್ಕ ಎಲ್ಲ ಅಡುಗೆ ಓದಿಟ್ಕೊಂಡು ಊಟ ಮಾಡೋಣಂತ್ರಿ. ಓ ಅತ್ತಿ ಸೊಸಿ ಜೋರು ಮಾತಾಡತ್ತೀರಿ. ಬೇಡ ಬೇಡ, ಇವತ್ತು ನಮ್ಮಮ್ಮನ ಕೈ ತುತ್ತಿ. ನಮ್ಮಮ್ಮ ಎಲ್ಲರಿಗೂ ಬೆಳೆದಿಂಗ್ಳು ಊಟ ಕೈ ತುತ್ತನ ಕೊಡ್ತಾಳ. ಏನಮ್ಮ, ಕೊಡ್ತೀಯಲ್ವಾ? ಅಯ್ಯೋ ಮಕ್ಕಳ, ನೀವು ಕೇಳೋದು ಹೆಚ್ಚು, ನಾನು ಕೊಡೋದು ಹೆಚ್ಚು. ನೀವು ಹೇಳಿದಂಗೆ ಆಗಲಿ. ನನಗೂ ಅದ ಬೇಕಾಗಿತ್ತು. ಎಲ್ಲರೂ ಸೇರಿ ಉಂಡು ಬಿಟ್ರೆ ನಾನು ಉಂಡು ಬಿಡ್ತಿದ್ನಿ. ಹಬ್ಬ, ನನ್ನ ಮಗ ನನ್ನ ಉಳಿಸಿದ. ಸರಿ ಅಪ್ಪ, ಅಷ್ಟ ಮಾಡೋಣ. ಏನು ಮಾಡೋಣ ಅಂತಂದ್ರೆ ನೀವೆಲ್ಲರೂ ಕುತ್ಕೊಂಡು ಊಟ ಮಾಡಿರಿ, ನಾನು ನಿಮಗೆ ಕೈ ತುತ್ತು ಕೊಡ್ತೇನೆ, ಸರಿನಾ? ಅಯ್ಯೋ ಅತ್ತೆ, ಈಗ ನಾವೆಲ್ಲರೂ ಕುತ್ಕೊಂಡು ಊಟ ಮಾಡಿದ್ರೆ ಆಮೇಲೆ ನೀವು ಒಬ್ಬರೇ ಆಗಿಬಿಡ್ತಾರಲ್ಲ ಪಾಪ. ನೀವು ಒಬ್ಬರೇ ಉಣ್ಬೇಕು, ನಾನು ನೀವು ಆಮೇಲೆ ಉಣ್ಣನ ಅತ್ತೆ. ಅದು ಹೆಂಗಾಗ್ತತಿ? ನಾನು ಕೈ ತುತ್ತು ಕೊಡ್ತೀನಿ ಅಂತ ಹೇಳಿದ್ಮೇಲೆ ಎಲ್ಲರೂ ಕೈ ತುತ್ತು ತಗೋಬೇಕು, ಎಲ್ಲರೂ ಕೈ ತುತ್ತು ಊಟ ಮಾಡಿರಿ, ಆಮೇಲೆ ನಾನು ಉಣ್ತೀನಿ. ಅದ್ರಾಗೇನ ಏನು ಒಬ್ಬಕ್ಕೆ ಉಂಡ್ರೆ ನನಗೆ ಯಾವತ್ತೂ ರೂಢ ಇಲ್ಲ ಅನ್ಕೊಂಡ್ಬಿಟ್ಟೇನ? ಹಾಂ ಅಮ್ಮ, ನೀಂಗೆ ಬದಲಾಗಿರೋದು ನೋಡಿ ನನಗೆ ಭಾಳ ಖುಷಿ ಆಗತ್ತಮ್ಮ. ಥ್ಯಾಂಕ್ಸ್ ಅಮ್ಮ, ಯಾವಾಗಲೂ ಹಿಂಗೆ ಇರ, ಖುಷಿಯಾಗಿರೋಣಮ್ಮ. ನಮ್ಮದೊಂದು ಹ್ಯಾಪಿ ಫ್ಯಾಮಿಲಿ ಆಗ್ಬೇಕಮ್ಮ. ಈ ಜಗಳ ಇವೆಲ್ಲ ಅತ್ತೆ ಸೊಸೆ ಜಗಳ, ಅತ್ತೆ ಸೊಸೆ ಮತ್ತು ಮಾವನ ಜಗಳ, ಈ ರೀತಿ ಎಲ್ಲ ಯಾವುದು ಬೇಡ ಅಮ್ಮ. ಗಂಡ ಹೆಂಡತಿ ಜಗಳ ಇದನ್ನೆಲ್ಲ ನೋಡೋದೇ ಬೇಡಮ್ಮ. ನಮ್ಮ ಮನೇಲಿ ಮುಂದೆ ಬರೀ ಪ್ರೀತಿ ಸಂತೋಷ, ಯಾರ ಮುಖದಲ್ಲಿ ನೋಡಿದ್ರೆ ನಗು, ಈ ರೀತಿ ಇರಬೇಕು ಅಮ್ಮ, ಅಲ್ವಾ? ಎಷ್ಟು ಖುಷಿಯಾಗಿರುತ್ತೆ ಆಗಿದ್ರೆ. ಹೌದಪ್ಪ ರವಿ, ನೀನು ಹೇಳೋದು ಕರೆನೈತಿ. ಇನ್ನು ಮುಂದೆ ನಾವೆಲ್ಲರೂ ಹಂಗೆ ಇರಬೇಕು, ಎಲ್ಲರೂ ಸಂತೋಷವಾಗಿ ಇರಬೇಕು. ಸರಿ ನಡೀರಿ ಮಧು, ಎಲ್ಲ ನಡಿ, ಅಲ್ಲಿ ಹಾಲ್ನಾಗ ಕುಂದ್ರೋಣ ಅಂತ. ಊಟ ಹಚ್ಕೊಂಡು ಬರ್ತೇನೆ ನಾನು ಕಲ್ಸ್ಕೊಂಡು. ಹಾಂ ಸರಿ ಅತ್ತಿ, ಎಲ್ಲ ಅಲ್ಲೇ ತೊಗೊಂಡು ಹೋಗಿರ್ತೇನೆ ರೀ, ನೀವು ಬರ್ರಿ ಅತ್ತಿ. ಸರಿ, ನೀನೆಲ್ಲ ತೊಗೊಂಡೋಗಿ ಅಲ್ಲಿ ಹೋದ ಹಾಲ್ನಾಗಿಡು, ನಾನು ಬರ್ತೇನೆ. ನನ್ನ ಮಗಗೆ ನೋಡುವ ಇವತ್ತು ತೆಕ್ಕೆ ಹಾಕೊಂಡನ, ಪ್ರೀತಿ ಜಾಸ್ತಿ ಆಗೈತಿ ತಾಯಿ ಮೇಲೆ. ಹೆಂಡತಿ ಮೇಗಿನ ಕಿತ್ತ ತಾಯಿ ಮೇಗಿನ ಪ್ರೀತಿ ಜಾಸ್ತಿ ಬರ್ತದೆ ನನ್ನ ಮಗಿಗೆ ಇವತ್ತು. ಹೌದತ್ತೆ, ನನಗೂ ನಿಮ್ಮಿಬ್ಬರನ್ನ ಇರತ್ತಿ ನೋಡಿ ತುಂಬ ಖುಷಿ ಆಯ್ತತ್ತೆ. ತಾಯಿ ಮಗ ಅಂದರೆ ಹಿಂಗೆ ಇರಬೇಕು, ತಾಯಿ ಮಗಳು ಅಂದರೆ ಆ ರೀತಿನೇ ಇರಬೇಕು. ಆ ಪ್ರೀತಿ ಬಾಂಧವ್ಯ ಯಾವತ್ತೂ ದೂರ ಆಗಬಾರ್ದು ಅತ್ತೆ, ಅಲ್ವಾ? ಹೌದು, ಕರೆ ಬಿಡ, ನೀ ಹೇಳೋದು ಕರೆನೇ ಐತಿ. ಎಲ್ಲರೂ ನಕ್ಕೊಂತ ಪ್ರೀತಿಯಿಂದ ಇದ್ರೆ ಎಷ್ಟು ಮನ್ಯಾಗ ಕಳ್ಕಳಿ ಆಗಿರ್ತದೆ ನೋಡು. ಸರಿ ನೋಡ್ರಿ, ನಾನು ಬರ್ತೇನೆ. ಅಯ್ಯೋ ಅಮ್ಮ, ನಡಿ ಹೋಗೋಣ. ನೀನು ಇಲ್ಲೇನು ಮಾಡ್ತಿ? ಮಧು ಎಲ್ಲ ತೊಗೊಂಡು ಬರ್ತೇನೆ ಅಂದ್ಲಲ್ಲ, ಈಗ ಆರಾಮಾಗೈತಿ, ಆಕೆಲ್ಲ ತೊಗೊಂಡು ಬರ್ತಾಳೆ. ನಡಿ, ನಾವು ಹೋಗಿ ಕುಂದ್ರೋಣ. ನೀನು ಆಮೇಲೆಲ್ಲ ತೊಗೊಂಡು ಬಂದಿದ್ಮೇಲೆ ಕೈ ತುತ್ತು ಕೊಡುವಂತೆ. ಸುಮಾ, ನೀನು ನಿಮ್ಮ ಅತ್ತಿಗೆ ಸ್ವಲ್ಪ ಹೆಲ್ಪ್ ಮಾಡುವಮ್ಮ. ಇವಾಗ ನನಗೊಂದು ಸಾಂಗ್ ನೆನಪತ್ತೆ, ಹಾಡ್ಲಿ ಮಧು. ನಮ್ಮ ಮನೆಯಲ್ಲಿ ದಿನವೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಹರಸಲು ಸಾಧ್ಯವೇ? ಹೌದಪ್ಪ, ನೀ ಹಾಡೋದು ಕೇಳಿ ನನಗಂತೂ ಮನ್ಸಾರೆ ಖುಷಿ ಆಗತ್ತಿ. ಸರಿ ನಡಿ, ಊಟ ಮಾಡೋ ನೀನು.